ಸುತ್ತಲೂ ಆವರಿಸಿದ ಕತ್ತಲು, ಗೋಡೆಗಂಟಿದ ಜೇಡರ ಬಲೆಗಳು, ಒಡೆದ ಹೆಂಚುಗಳ ಒಳಗಿಂದ ಇಣುಕುವ ಸೂರ್ಯನ ಕಿರಣಗಳು, ಒಳಗೆ ಕಾಲಿಟ್ಟರೆ ಸಾಕು ವಾಕರಿಕೆ ಬರುವ ವಾತಾವರಣ. ಅಕ್ಷರಶಃ ಭೂತ ಬಂಗಲೆಯಂತೆ ನಿಂತಿದೆ ಈ ಕಟ್ಟಡ. ಸ್ನೇಹಿತರೆ, ಇದ್ಯಾವುದೋ ಭೂತ ಬಂಗಲೆಯಲ್ಲ. ಮುಧೋಳದ ದಂತಕಥೆಯನ್ನ ಹೇಳುತ್ತಿದ್ದ ಈ ಕಟ್ಟಡ ಇಂದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಒಂದಾನೊಂದು ಕಾಲದಲ್ಲಿ ನ್ಯಾಯದೇವತೆಯ ಕೇಂದ್ರವಾಗಿದ್ದ ಈ ಕಟ್ಟಡ ನಗರದ ನಟ್ಟ ನಡುವೆ ತನ್ನ ಆರ್ದ್ರ ನಾದವನ್ನು ಹೊರಸೂಸುತ್ತಾ ಅನಾಥವಾಗಿ ನಿಂತು ಬಿಟ್ಟಿದೆ. ಎಲ್ಲೋ ದೂರದ ಕಾಡಲ್ಲಿ ಇಂತಹ ಕಟ್ಟಡಗಳು ಕಾಣಸಿಗುವುದು ಸಾಮಾನ್ಯ. ಆದರೆ ನಗರದ ಮಧ್ಯಭಾಗದಲ್ಲಿ ಇರುವ ಈ ಸ್ಥಳ ಜನವಾಸದ ಮಧ್ಯೆ ಏಕಾಂಗಿಯಾಗಿ ತನ್ನ ಭಾವನೆಯನ್ನ ಹೇಳುತ್ತಾ ನಿಂತಿದೆ. ಮುಧೋಳ ಮಹಾರಾಜರ ಕಾಲದಲ್ಲೇ ಬ್ರಿಟಿಷರ ಆಳ್ವಿಕೆಯ ಹೊತ್ತಲ್ಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೊಂದು ದೊಡ್ಡ ನ್ಯಾಯಾಲಯವಾಗಿತ್ತು, ನೊಂದವರ ಪಾಲಿನ ದೇಗುಲವಾಗಿತ್ತು. ಎಂದು ಇದರ ನೋವನ್ನ ಕೇಳುವವರು ಹೇಳುವವರು ಯಾರೂ ಇಲ್ಲದಂತಾಗಿದೆ. ರನ್ ಟಿವಿ ತಂಡ ಇದರ ಕಥೆಯನ್ನ ಮತ್ತೊಮ್ಮೆ ತಿಳಿಸಲು ಪ್ರಯತ್ನ ಪಟ್ಟಿತು. ಒಳಗೆ ಹೋಗಿ ನೋಡಿದಾಗ ಒಂದು ಕ್ಷಣ ಇದರ ವೈಭೋಗ ಕಣ್ಮುಂದೆ ಬಂದು ಬಿಟ್ಟಿತು. ಅಂದು ನ್ಯಾಯಾಧೀಶರು, ವಕೀಲರು, ಆರೋಪಿಗಳು ಓಡಾಡುತ್ತಿದ್ದ ಜಾಗ ಇಂದು ಕುಡುಕರ ಆವಾಸ ಸ್ಥಾನವಾಗಿದೆ. ಕಾಲಿಟ್ರೆ ಸಾಕು ಸಾರಾಯಿ ಬಾಟಲ್ಗಳು, ಪ್ಯಾಕೆಟ್ಗಳು, ಕಾಂಡೋಮ್ಗಳ ಪ್ಯಾಕೆಟ್ಗಳು ಕಾಲಿಗೆ ಅಂಟಿಕೊಳ್ಳುತ್ತವೆ. ಗೋಡೆ ಕಿಟಕಿಗಳಿಗೆ ಜೇಡರ ಬಲೆ ಕಟ್ಟಿಕೊಂಡಿದೆ. ಅಲ್ಲಲ್ಲಿ ಗಿಡಮರ ಬಳ್ಳಿಗಳು, ವಿದ್ಯುತ್ ತಂತಿಗಳು, ಮುರಿದ ಫ್ಯಾನ್ಗಳು ಜೋತು ಬಿದ್ದಿವೆ. ಮೇಲ್ಚಾವಣಿಯ ಹಂಚುಗಳು ಒಡೆದು ಹೋಗಿದ್ರು, ಗೋಡೆಯ ಕಲ್ಲುಗಳು ಮಾತ್ರ ಇಂದಿಗೂ ಗಟ್ಟಿಮುಟ್ಟಾಗಿ ನಿಂತಿವೆ. ಅಂದಿನ ವೈಭೋಗದ ಕಥೆಯನ್ನ ಹೇಳುತ್ತಿವೆ. ನ್ಯಾಯದಾನ ಮಾಡಿದ ಕೇಂದ್ರ ಮುಂದೆ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆದಾಗ ವಿದ್ಯಾ ಕೇಂದ್ರವಾಗಿ 2 ವರ್ಷಗಳ ಕಾಲ PUC ಕಾಲೇಜಾಗಿ ಪರಿವರ್ತನೆಯಾಗಿತ್ತು. ಅದು ಕೂಡ ಕೆಲ ದಿನಗಳ ಬಳಿಕ ಮುಚ್ಚಿ ಹೋಯಿತು. ಆದರೆ ಅಂದು ಬರೆದ ಅಕ್ಷರಗಳು ಇಂದಿಗೂ ಬಾಗಿಲಿನ ಮೇಲೆ ಅಚ್ಚಳಿಯದೆ ಉಳಿದು ಬಿಟ್ಟಿವೆ. ಕಪ್ಪು ಕಲ್ಲಿನಿಂದ ಕಟ್ಟಿದ ಕಾಂಪೌಂಡ್ ಗೋಡೆಗಳು, ಕಟ್ಟೆಗಳು ಅಲ್ಲಲ್ಲಿ ಕಾಣಸಿಗುತ್ತೆ. ಅಪರಾಧಿಗಳನ್ನ ಬಂಧಿಸಿ ಇಡುವ ಬಂದಿಖಾನೆ, ದಾಖಲೆಗಳನ್ನ ಇಡುವ ಕಪಾಟುಗಳು ಕೂಡ ಇಲ್ಲಿ ಕಾಣಸಿಗುತ್ತೆ. ಸುತ್ತಮುತ್ತ ವ್ಯಾಪಾರ ಮಾಡುವವರು ತಮ್ಮ ವಸ್ತುಗಳನ್ನಿಡಲು ಬಳಸಿಕೊಳ್ತಾ ಇದ್ದಾರೆ. ಮನಸ್ಸು ಮಾಡಿದರೆ ಸಾಕು ಈ ಜಾಗವನ್ನು ಅಭಿವೃದ್ಧಿ ಮಾಡಿ ಬೇರೆ ಯಾವುದಕ್ಕಾದರೂ ಉಪಯೋಗ ಮಾಡಬಹುದು. ಆದ್ರೆ ಮನಸ್ಸು ಮಾಡಲು ಯಾರೋ ಮುಂದೆ ಬರ್ತಿಲ್ಲ. ಹೆಂಚುಗಳು ಒಡೆದಿರಬಹುದು, ಕಿಟಕಿ ಬಾಗಿಲುಗಳು ಮುರಿದಿರಬಹುದು, ಕಟ್ಟಡದ ಬಣ್ಣ ಮಾಸಿರಬಹುದು. ಆದ್ರೆ ಪ್ರಕೃತಿ ಮಾತೆ ಇಲ್ಲಿ ತಲೆ ಎತ್ತಿ ನಿಂತಿದ್ದಾಳೆ. ತನ್ನ ನೆರಳಿನಲ್ಲಿರುವ ಸೂರನ್ನ ಕಾಪಾಡುತ್ತಿದ್ದಾಳೆ. ಪಕ್ಕದಲ್ಲಿ ಇದೆಲ್ಲ ನೋಡುತ್ತಾ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಕೂಡ ನಿಂತಿದ್ದಾರೆ. ಇವರೇ ಇದಕ್ಕೊಂದು ಪರಿಹಾರ ನೀಡಬೇಕಿದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅನ್ನುವಂತ ಕನಸು ಇದ್ದೇ ಇರುತ್ತೆ. ಅಂತಹ ಕನಸನ್ನ ಈಡೇರಿಸುವುದಕ್ಕೆ ಅಂತ ಸಜ್ಜಾಗಿದೆ ನ್ಯೂಜೆನ್ ಹೋಮ್ಸ್, ಹುಬ್ಬಳ್ಳಿ, ಧಾರವಾಡ. ನ್ಯೂ ಪ್ರಾಜೆಕ್ಟ್ ಸೃಷ್ಟಿ ಲೇಕ್ ಶೋರ್ ಬರೋಬ್ಬರಿ 33 ಎಕರೆಯಲ್ಲಿ 478 ಫ್ಲಾಟ್ಗಳನ್ನ ಹೊಂದಿದೆ. ಲೇಔಟ್ನ ಮಧ್ಯಭಾಗದಲ್ಲಿ ಸುಂದರವಾದ ಕೆರೆಯ ಮಧ್ಯದಲ್ಲಿ ದೇವಸ್ಥಾನ, ಜೊತೆಗೆ ಫೌಂಟೇನ್ ಕೂಡ ನಿರ್ಮಾಣ ಆಗಲಿದೆ. ಗಾರ್ಡನ್, ಚಿಲ್ಡ್ರನ್ಸ್ ಪಾರ್ಕ್, ಔಟ್ಡೋರ್ ಜಿಮ್, ಸ್ವಿಮ್ಮಿಂಗ್ ಪೂಲ್, ಆಂಪಿ ಥಿಯೇಟರ್, ಒಳಚರಂಡಿಯಾದಂತಹ ಸಾಸರ್ ಡ್ರೈನ್ ಸಿಸ್ಟಮ್ ಕೂಡ ಇಲ್ಲಿ ಹೊಂದಿದೆ. ಇಂತಹ ವ್ಯವಸ್ಥೆಗಳು ಹುಬ್ಬಳ್ಳಿಯಲ್ಲಿ ಇದುವರೆಗೂ ಯಾರು ಕೂಡ ಕೊಟ್ಟಿಲ್ಲ.
ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಬರುವ ಹುಬ್ಬಳ್ಳಿ ಧಾರವಾಡ ಭಾಗದ ತಾರಿಹಾಳ್ ಪ್ರದೇಶದಲ್ಲಿ ಈ ಲೇಔಟ್ ಬರಲಿದೆ. ವಿದ್ಯಾನಗರ, ಗೋಕುಲ್ ರೋಡ್, ಇನ್ಆರ್ಬಿಟ್ ಮಾಲ್, ಏರ್ಪೋರ್ಟ್, ದೇಶಪಾಂಡೆ ಫೌಂಡೇಶನ್, ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜ್ ಇವೆಲ್ಲ ಕೂಡ ಈ ಲೇಔಟ್ಗೆ ಕೆಲವೇ ನಿಮಿಷಗಳ ಅಂತರದಲ್ಲಿವೆ. ಹೇಳಿದ ಸಮಯಕ್ಕೆ ಲೇಔಟ್ಗಳ ಕಾರ್ಯವನ್ನು ಮುಗಿಸಿಕೊಡ್ತಾರೆ. ಶೀಘ್ರವೇ ಬನ್ನಿ, ಈ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಸಂಪರ್ಕಿಸಿ ನಿಮಗೆ ಇಷ್ಟವಾದಂತಹ ಸೈಟ್ಗಳನ್ನು ಖರೀದಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.